ವೇದಿಕೆ ಮುಂಭಾಗದಲ್ಲಿರುವ ಎಲ್ರಿಗೂ ನನ್ನ ನಮಸ್ಕಾರಗಳು. ರೋಸಿ ಏನಿವತ್ತು ಈ ಚಿತ್ರದ ನನ್ನ ಪೋಸ್ಟರ್ ಲಾಂಚ್ ಮಾಡ್ತಿದ್ದಾರೆ. ಬಹಳ ಖುಷಿ ಇದೆ. ಬಹಳ ವಿಭಿನ್ನವಾಗಿ ಮೂಡು ಬರ್ತಾ ಇರೋ ಒಂದು ಚಿತ್ರ. ಗುರು ಸರ್ ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ ತುಂಬ ಎಲ್ಲ. ಪ್ರೊಡ್ಯೂಸರು ಯಾವುದಕ್ಕೂ ಕಡಿಮೆ ಮಾಡದೇರ 1ಕ್ಕೆ 4 ಕೊಟ್ಟು ಸಿನಿಮಾನ ತುಂಬ ಚೆನ್ನಾಗಿ ಬರೋದಕ್ಕೆ ಏನೇನೆಲ್ಲ ಬೇಕೋ ಅದರನ್ನೆಲ್ಲ ಪ್ರಯತ್ನಗಳನ್ನ ಮತ್ತು ಅದ್ದೂರಿತನವಾಗಿ ಸಿನಿಮಾ ಮೂಡಿ ಬರ್ತಾ ಇದೆ. ಅದ್ರ ಜೊತೆಗೆ ನಿರ್ದೇಶಕರು ಹೆಸರಲ್ಲಿ ಮಾತ್ರ ಶೂನ್ಯ, ತಲೆ ತುಂಬ ಬರ್ತಿ ಇದೆ. ಭಾಳ ಏನೋ ಒಂದು ಒಳಗಡೆ ತುಡ್ತಾ ಇದೆ, ಬೇರೆ ಏನೋ ಮಾಡಬೇಕು ಅನ್ನೋ ಒಂದು ತುಡ್ತಾ ಇದೆಯಲ್ಲ. ಸೊ ಅದು ಖುಷಿ ಕೊಡುತ್ತೆ ನನಗೆ. ಏನಿವತ್ತು ನೀವು ಪೋಸ್ಟರ್ ನೋಡ್ತಾ ಇದ್ದೀರಿ, ಅದರ ಎಲ್ಲ ಕ್ರೆಡಿಟ್ಸು ಡೈರೆಕ್ಟ್ರದು. ಯಾಕಂದರೆ ಅಷ್ಟು ಚೆನ್ನಾಗಿ ಕುತ್ಕೊಂಡು ಇಲ್ಲ ಇದು ಹಿಂಗೆ ಬೇಕು ಹೀಗೆ ಬೇಕು ಅಂತೇಳಿ ಸಣ್ಣ ಸಣ್ಣ ಮೈನ್ಯೂಟ್ಸ್ ಪಾಯಿಂಟ್ಸ್ಗಳನ್ನ ಕುತ್ಕೊಂಡು ವರ್ಕ್ ಮಾಡ್ತಾರೆ. ಖುಷಿ ಆಗುತ್ತೆ. ಥ್ಯಾಂಕ್ ಯು ಡೈರೆಕ್ಟ್ರೆ. ಅಣ್ಣ ನಾನೇನು ಮಾಡಲ್ಲ, ಡೈರೆಕ್ಟ್ ಎಲ್ಲ ಮಾಡಿಸ್ತಾ ಇದ್ದಾರೆ ಅಣ್ಣ. ಒಂದು ವಿಭಿನ್ನವಾದ ಒಂದು ಪಾತ್ರನ ಪ್ಲೇ ಮಾಡ್ತಾ ಇದ್ದೀನಿ ಅಣ್ಣ. ಯೋಗಿದು ಇದು 50ನೇ ಸಿನಿಮಾ. ಜೊತೆಗೆ ಶ್ರೀನಗರ ಕಿಟ್ಟಿಯವರು ಇದ್ದಾರೆ, ನಾನಿದ್ದೀನಿ, ಸ್ಯಾಂಡಿ ಮಾಸ್ಟರ್ ಇದ್ದಾರೆ. ಯೋಗಿ ನಾನು ಒಂದೇ ಏರಿಯಾದಲ್ಲಿ ಬೆಳೆದಂಥವ್ರು. ಇಬ್ಬರು ಒಟ್ಟಿಗೆ ಸಿನಿಮಾ ಮಾಡಬೇಕು ಅನ್ನೋ ಭಾಳ ದಿವಸ ಕನಸಿತ್ತು. ನಮ್ಮ ನಿರ್ಮಾಪಕರಿಂದ ಅದು ಈಡೇರಂಗಾಗಿದೆ ಅಣ್ಣ. ಅಣ್ಣ ಅದು ಡೈರೆಕ್ಟ್ ಹೇಳ್ತಾರಣ್ಣ. ಅಣ್ಣ ಸ್ವಾಮಿ ಅಣ್ಣ ಡೈರೆಕ್ಟರ್ ಹೇಳ್ತಾರಣ್ಣ. ಇಲ್ಲ ಅಣ್ಣ, ಅದು ಆಕ್ಚುಲಿ ಅಣ್ಣ ಅದು ಬೇರೆ ಯಾವುದೋ ಒಂದು ಇದಕ್ಕೆ ಅಂತೇಳಿ ಇದರಲ್ಲಿದ್ದೆ. ನೀವು ಲಾಸ್ಟ್ ಟೈಮ್ ನೋಡಿದಾಗ ಡೈರೆಕ್ಟ್ ಇಲ್ಲ, ನಾನು ಇದನ್ನ ಬೇರೆ ಏನೋ ಮಾಡ್ತೀನಿ ಅಂತೇಳಿ ಏನೋ ಸ್ವಾಮಿ ಅಣ್ಣನ್ನ ರೆಡಿ ಮಾಡಿದ್ದಾರೆ. ಒಂದು ಕಮ್ಬ್ಯಾಕ್ ಅಂತ ಏನಂತೀವಿ, ಒಂದು ಒಳ್ಳೆ ಕಂಟೆಂಟ್ ಜೊತೆಗೆ ಒಂದು ಒಳ್ಳೆ ಕಂಬ್ಯಾಕ್ ಆಗಬೇಕು ಅನ್ನೋದು ಎಲ್ರಿಗೂ ಆಸೆ ಇರುತ್ತೆ. ಸೊ ಹಾಗೆ ನನಗೂ ಒಂದು ತುಡ್ತಾ ಇತ್ತು, ಒಂದು ಒಳ್ಳೆ ಕಂಟೆಂಟ್ ಸಿಗಬೇಕು ಅಂತೇಳಿ. ಡೈರೆಕ್ಟ್ರು ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿಕೊಂಡು ಪ್ರತಿಯೊಂದು ಹಂತದಲ್ಲೂ ಕೂಡ ಪ್ರೊಡ್ಯೂಸರು ಅಷ್ಟೇ ಅಣ್ಣ, ಅದ್ರ ಜೊತೆಗೆ ಅವರು ಅಷ್ಟು ಸಹಕಾರ ಕೊಟ್ಟು ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ, ತುಂಬ ಚೆನ್ನಾಗಿ ಆಗ್ತಿದೆ. ಎಸ್ಪೆಷಲಿ ಗುರು ಸರ್ ಜೊತೆಲಿ ಫಸ್ಟ್ ಟೈಮು ವರ್ಕ್ ಮಾಡ್ತಿದ್ದೀನಿ ನಾನು. ಇನ್ನೊಂದಷ್ಟು ಖುಷಿ ಜಾಸ್ತಿ ಮಾಡಿದೆ. ಅಣ್ಣ ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಇರ್ತೀನಿ ಅಣ್ಣ. ಗ್ಯಾಂಗ್ಸ್ಟರ್ ಬೇಸ್ಡ್ ಸಬ್ಜೆಕ್ಟ್ ಅಣ್ಣ. ಒಂದಷ್ಟು ಪ್ರಿಕಾಷನ್ಗಳ ಜೊತೆಗೆ ವರ್ಕ್ ಮಾಡ್ತಿದ್ದೆ. ಒಂದಷ್ಟು ಸಿನಿಮಾಗಳನ್ನ ಕತೆಗಳನ್ನ ಕೇಳಿ ಸಾಕಷ್ಟು ಸಿನಿಮಾಗಳನ್ನ ಬಿಟ್ಟೆ ನಾನೇನೆ. ಹೇಳದ್ನಲ್ಲ, ಒಂದು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಮಾಡೋ ಒಂದು ಹಂಬಲ ಇತ್ತು. ಸೊ ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಸಿನಿಮಾ ಕೊಡ್ತೀನಿ. ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳ ಕೆಲಸ ನಡೀತಾ ಇದೆ. ಈ ಸಿನಿಮಾ ಮೂಲಕ ಹಾಗೆ ಮತ್ತೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು. ಡೈರೆಕ್ಟ್ ಹೇಳ್ತಾರೆ ಅಣ್ಣ. ಅಣ್ಣ ಒಂದಷ್ಟು ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊಳ್ಳೋಂಥದ್ರಲ್ಲಿ ಭಾಳ ಸಮಯ ತಗೊಂಡೆ. ನನಗೆ ನಾನು ಅನ್ಕೊಂತಿದ್ದೆ ಒಂದು ಒಳ್ಳೆ ಪಾತ್ರಗಳನ್ನ ಮಾಡಬೇಕು ಅಂತೇಳಿ. ಅಂಥ ಪಾತ್ರಗಳು ಒಂದಷ್ಟು ಕತೆ ಕೇಳಿದಾಗ ನಂಗೆ ಅನಿಸಿರ್ಲಿಲ್ಲ. ಬಟ್ ಶೂನ್ಯ ಬಂದು ಕತೆ ಹೇಳಿದಾಗಣ ಅದೇ ಗುರು ಸರ್ ಹೇಗೆ ಅವರು ಅವರು ಮೇಕಿಂಗಿಂದ ಹಿಡಿದು ಪ್ರತಿಯೊಂದನ್ನು ತಂದು ತೋರಿಸಿ ಸರ್ ನಾನು ಹೀಗೆ ಮಾಡ್ತೀನಿ, ನಾನು ಹೀಗೆ ಅನ್ಕೊಂಡಿದ್ದೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಏನಿದೆಯಲ್ಲ ಅಣ್ಣ, ಅದು ಇವತ್ತು ಇಲ್ಲಿವರೆಗೂ ಕರ್ಕೊಬಂದು ಕೂರಿಸಿದೆ ನನ್ನನ್ನು. ಥ್ಯಾಂಕ್ ಯು ಅಣ್ಣ. ಅದು ಹರೇನಗ್ನ.